ಅದೆಲ್ಲ ಮಾಡಿಸ್ಕೊಂಡಾಗಿ ವಿತಿನ್ 24 ಅವರ್ಸಲ್ಲಿ ಅಮೌಂಟ್ ನಮಗೆ ಅಕೌಂಟ್ಗೆ ಹಾಕಿ. ನಮ್ಮ ಹೆಸರು ಹುಲ್ಗಯ್ಯ ಭೀಮಯ್ಯ ಕಲಾಲ್ ಸರ್. ನಾವು ಇಲ್ಲಿಗೆ ಬಂದು ಒಂದು 14ಇಂದ 15 ಇಯರ್ಸ್ ಆಯಿತು. ಇದಕ್ಕೆ ಮುಂಚೆ ನಾವು ನಮ್ಮೂರು ಯಾದಗಿರಿ, ನಮ್ಮದು ಊರು ಯಾದಗಿರಿಯಿಂದ ನಾವಿಲ್ಲಿ ಬಂದಿರೋದು. ಅದು ಸ್ಟಡಿ ಎಲ್ಲ ಮುಗಿದ್ಮೇಲೆ 1-2 ವರ್ಷ ಅಂಗಡಿನಲ್ಲಿ ಕೆಲಸ ಮಾಡಿದ್ವಿ, ಕಿರಾಣಿ ಅಂಗಡಿನಲ್ಲಿ ಕೆಲಸ ಮಾಡಿ ಅದಾಗಿದ್ಮೇಲೆ ಡೈರೆಕ್ಟ್ ಇಲ್ಲಿಗೆ ಬಂದಿರೋದು. ಫ್ಯಾಮಿಲಿ ಮೆಂಬರ್ಸ್ ಅಂದರೆ ನನ್ನ ತಮ್ಮ ರಂಗನಾಥ್ ಅಂತ ಇದ್ದಾರೆ, ರಂಗನಾಥ್, ಆಮೇಲೆ ರಾಮು ಅಂತ, ಆಮೇಲೆ ನಮ್ಮ ತಂದೆ ತಾಯಿ. ನಮ್ಮ ತಮ್ಮನಿಗೂ ಮದುವೆ ಆಗಿದೆ, ನೆಕ್ಸ್ಟ್ ನಮಗೂ ಮದುವೆ ಆಗಿದೆ. ಅವ್ರಿಗೂ 2 ಮಕ್ಕಳು, ನಮಗೂ 2 ಮಕ್ಕಳು ಇದ್ದಾರೆ. ಈ ಒಂದು 10ಇಂದ 12 ಇಯರ್ಸ್ ಹತ್ತತ್ರ ನಾವು ಈ ಕೆಲಸದಲ್ಲಿದ್ದೀವಿ. ನಾವು ಸಿವಿಲ್ ಕಾಂಟ್ರಾಕ್ಟ್ ಅಂದರೆ ಫಸ್ಟು ನಾವು ಗಾರೆ ಕೆಲಸ ಮಾಡಿ ಆಮೇಲೆ ಅದಾಗಿದ್ಮೇಲೆ ಮೇಸ್ತ್ರಿ ಆಗಿಬಿಟ್ಟು ಸರ್, ನಮಗೆ ಸ್ವಂತ ಜಾಗ ತಗೊಂಡು ಕಟ್ಟೋಕ್ಕೇ ಇಷ್ಟ. ಯಾಕಂದರೆ ನಮ್ಗೆ ಯಾವ ರೀತಿ ಬೇಕು ಅಂತಂದರೆ ಆ ರೀತಿ ಕಟ್ಕೊಳ್ಳೋಕ್ಕೆ ನಮಗೆ ಇಷ್ಟಪಟ್ಟು ಕಟ್ಕೋಬೋದು. ಬಟ್ ಕೊಂಡ್ಕೊಂಡಿರೋದು ನಾವು ಅಂದ್ಕೊಂಡಿರೋಷ್ಟು ಕಂಫರ್ಟಬಲ್ ಇರಲ್ಲ, ನಮಗೆ ಬೇಕಾದಂಗೆ ಅಲ್ಲಿ ಮನೆಗಳಿರಲ್ಲ. ಸೊ ಹಂಗಾಗಿ ನಾವು ಜಾಗ ತೊಗೊಂಡು ನಾವು ಕಟ್ಟಬೇಕಂತಲೇ ಇಲ್ಲಿ ಜಾಗ ತೊಗೊಂಡು ಕಟ್ತಾ ಇರೋದು. ನಮ್ಗೆ ಹೆಂಗೆ ಬೇಕೋ ಆ ಥರ ಇರಲಿ ಅಂತ ಮಾಡ್ಕೊಂಡಿರೋದು. ಸರ್, ಅದು ಬಂದು ರಂಗನಾಥ್ ಅಂತ ಒಬ್ಬರು ಇಲ್ಲಿ ಬಂದಿದ್ದರು, ಹೋಮ್ ಫಾಸ್ಟ್ ಬ್ಯಾಂಕ್ ಕಡೆಯಿಂದನೇ ಬಂದಿದ್ದು ಇಲ್ಲಿಗೆ. ಅವರು ಬಂದು ನಮಗೆ ಇಲ್ಲಿ ಸರ್ ನಮ್ಮದು ಹೋಮ್ ಫಾಸ್ಟ್ ಒಂದು 2-3 ಟೈಮ್ ವಿಸಿಟ್ ಕೊಟ್ಟಿದ್ದರು ನಮ್ಮ ಮುಂಚೆನೇ. ಬಟ್ ನಮಗೆ ಬೇಡ ಅಂತಲೇ ನಾವು ಹೇಳಿದ್ದು. ಅದಾಗಿದ್ಮೇಲೆ ನಾವು ಗ್ರೌಂಡ್ ಮಾತ್ರ ಇದ್ದಿದ್ದಲ್ವ, ಫಸ್ಟು ಕಟ್ಕೊಳ್ಳೋಣ, ಡೂಪ್ಲೆಕ್ಸ್ ಮಾಡಿಕೊಂಡ್ರೆ ನಮಗೆ ಬಜೆಟ್ ಒಂದು ಸ್ವಲ್ಪ ಬೇಕಾಗುತ್ತಲ್ಲ ಅಂತೇಳ್ಬಿಟ್ಟು ಒಂದು 15 ಅಷ್ಟು ಮಾಡ್ಕೊಳ್ಳೋಣ ಅಂಥೇಳಿ ನಾವು ಅವ್ರ ಮುಖಾಂತರ ಹೋಗಿ ಬ್ಯಾಂಕಲ್ಲಿ ನಾವು ಲೋನ್ ತೊಗೊಂಡಿದ್ವಿ. 15 ಲ್ಯಾಕ್ ಮಾಡ್ಕೊಂಡಿದ್ವಿ. ಹೌದು ಸರ್, ಕಂಪ್ಲೀಟ್ ಫುಲ್ ಆಗಿದೆ, ಏನೂ ತೊಂದರೆ ಇಲ್ಲ. ರೆಫರೆನ್ಸು ಚೆನ್ನಾಗಿದೆ, ಏನೂ ಪ್ರಾಬ್ಲಮ್ ಏನಿಲ್ಲ. ನಾನು ತೊಗೊಂಡಿದ್ದೀನಿ, ಫಸ್ಟ್ ಟೈಮ್ ತೊಗೊಂಡಿರೋದ್ರಿಂದ ನಮಗೆ ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ. ನೀಟಾಗಿ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ. ಅದೆಲ್ಲ ಮಾಡಿಸ್ಕೊಂಡಾಗಿ ವಿತಿನ್ 24 ಅವರ್ಸಲ್ಲಿ ಅಮೌಂಟ್ ನಮಗೆ ಅಕೌಂಟ್ಗೆ ಹಾಕಿ. ನಾನು ಮನೆ ಕಟ್ಟಬೇಕಾದ್ರೆ ಹೊರಗಡೆ ಸಾಲ ತೊಗೊಳ್ಬೇಕಂದ್ರೆ ಈ ನೋಡಿ ಯಾವುದಾದ್ರೂ ಫೈನಾನ್ಸ್ಗೆ ಹೋಗ್ಬೇಕಾಗಿತ್ತು, ಇಲ್ಲಾಂದರೆ ಬಡ್ಡಿ ಯಾರಾದರೂ ಕೈ ಬಡ್ಡಿಯಿಂದ ತೊಗೊಂಡು ಮಾಡಬೇಕಾಗಿತ್ತು. ಹೋಮ್ ಫಾಸ್ಟ್ ಬ್ಯಾಂಕಲ್ಲಿ ತೊಗೊಂಡಿದ್ದರಿಂದ ಒಳ್ಳೇದು ಅನ್ನಿಸ್ತಾ ಇದೆ ನನಗೆ. ನೆಕ್ಸ್ಟ್ ಬೇರೆಯವ್ರಿಗೂ ತುಂಬ ಜನಕ್ಕೆ ನಾನು ರೆಫರೆನ್ಸ್ ಮಾಡಿಸಿದ್ದೀನಿ. ಸೊ ಹಂಗಾಗಿ ಎಲ್ಲರಿಗೂ ಪೇಮೆಂಟು ಆಗಿದೆ, ಒಳ್ಳೆ ಅವ್ರಿಗೆ ದುಡ್ಡು ಬಂದು ಗೃಹಪ್ರವೇಶ ಆಗೋಗಿದೆ ಆಲ್ರೆಡಿ ಮನೆಗಳು. ಹಾಗಾಗಿ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ. ಅದರಿಂದ ಕೈ ಕೊಡೋಕ್ಕೆ ಇಷ್ಟಪಡ್ತೀನಿ. ಒಂದು 2-3 ಮನೆಗಳಿಗೂ ನಾನು ರೆಫರೆನ್ಸ್ ಮಾಡಿಸಿ ಬ್ಯಾಂಕ್ ಕಡೆಯಿಂದ ಇದು ಲೋನ್ ಎಲ್ಲ ಮಾಡಿಸ್ಕೊಟ್ಟಿದ್ದೀನಿ ಆಲ್ರೆಡಿ 2-3 ಜನಕ್ಕೆ.